ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋಃ ಕೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮುಷ್ಣ ಕ್ಷೇತ್ರದ ವರಾಹನ ಕುರಿತಾಗಿ ಈಗ ಅನೇಕ ವಿಷಯಗಳನ್ನು ನೋಡಲಿಕ್ಕಿದ್ದೇವೆ. ವರಾಹನ ಬಗ್ಗೆ ನಾವು ಶ್ರೀಮುಷ್ಣ ಕ್ಷೇತ್ರಕ್ಕೆ ಕಾಲಿಟ್ಟಾಗ ವರಾಹನ ದರ್ಶನ ಮಾಡಲಿಕ್ಕೆ ಹೋಗ್ತೀವಿ. ಅಲ್ಲಿ ವರಾಹ ನಮಗೆ ಶ್ವೇತವರಾಹ ಅಂತ ಪ್ರಸಿದ್ಧ. ನಮಗೆ ಆ ವರಾಹನ ನೋಡಿದಾಗ ಕಪ್ಪು ಬಣ್ಣದ ವರಾಹನನ್ನು ನಾವು ದರ್ಶನ ಮಾಡ್ತೀವಿ. ನಾವು ಅನ್ನೋದು ಶ್ವೇತವರಾಹ, ಆದರೆ ಅಲ್ಲಿ ನೋಡೋದು ಕಪ್ಪು ಬಣ್ಣದ ವರಾಹ. ಹಾಗಾದರೆ ಶ್ವೇತವರಾಹ ಅಂದದ್ದಕ್ಕೂ ನಾವು ನೋಡ್ತಾ ಇರೋ ಕಪ್ಪು ಬಣ್ಣದ ವರಾಹಕ್ಕೂ ವಿರೋಧ ಬರಲಿಲ್ವಾ ಅಂದರೆ ಅದೇನೆಂದರೆ ಭಗವಂತ ತೋರಿಸ್ತಾ ಇದ್ದಾನೆ, ಶ್ವೇತವರಾಹ ಬೇರೆ ಅಲ್ಲ ಮತ್ತು ನೀಲವರಾಹ ಬೇರೆ ಅಲ್ಲ, ಎಲ್ಲ ಅವನದೇ ರೂಪ. ಅಷ್ಟೇ ಅಲ್ಲದೆ ನೀಲವರಾಹ ಏನಿದೆ ಅದರ ಹೊಳಪು ಆಗಿದೆ. ಈ ದೃಷ್ಟಿಯಲ್ಲಿ ನಮಗೆ ಶ್ವೇತವರಾಹ ರೂಪದಿಂದ ಅವತಾರ ಮಾಡಿ ನೀಲರೂಪನಾಗಿ ನಮಗೆ ಭಗವಂತ ಅಲ್ಲಿ ಪ್ರಕಟನಾಗಿದ್ದಾನೆ. ನಮಗೆ ಇದೇ ಥರದ ಮೂರ್ತಿ ಅಂದರೆ ಶ್ವೇತವರಾಹನಾಗಿ ನಾವು ಮೈಸೂರಿನ ಅರಮನೆಯ ಪರಿಸರದಲ್ಲೂ ನಾವು ನೋಡಬಹುದು. ಅಲ್ಲಿ ಶ್ವೇತ ಬಣ್ಣದ ವರಾಹನನ್ನೇ ನೋಡ್ಬೋದು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ವರಾಹ ಸ್ವಾಮಿಯ ದರ್ಶನ ನಾವು ಮಾಡಬಹುದು. ಒಂದೊಂದು ಕಡೆ ನೀಲ ಬಣ್ಣದ ವರಾಹ, ಮತ್ತೊಂದು ಕಡೆ ಶ್ವೇತ ಬಣ್ಣದ ವರಾಹ ದರ್ಶನ ಮಾಡ್ತೀವಿ. ಈ ಶ್ರೀಮುಷ್ಣ ಕ್ಷೇತ್ರದಲ್ಲಿರೋ ವರಾಹನ ಬಗ್ಗೆ ತುಂಬ ವಿಶೇಷಗಳಿದೆ. ಅದಕ್ಕೆ ತುಂಬ ಆ ಕ್ಷೇತ್ರದ ಬಗ್ಗೆ ನಾವು ನೋಡೋದಿದ್ದರೆ ಆ ಕ್ಷೇತ್ರಕ್ಕೆ ಕಾಲಿಡೋದಾಗ್ಲಿಂದ ಹಿಡಿದು ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದಿದೆ. ಅದರಲ್ಲಿ ನಮಗೆ ಶ್ರೀಮುಷ್ಣ ಮಾಹಾತ್ಮ್ಯದ ಬಗ್ಗೆ ನಮಗೆ ಪುರಾಣಗಳಲ್ಲಿ ಸಿಗುತ್ತೆ. ಒಂದು ವರಾಹ ಕವಚ ಅಂತ ಒಂದಿದೆ. ಈ ವರಾಹ ಕವಚ ಏನಿದೆ ಇದು ಸ್ಕಂದ ಪುರಾಣದಲ್ಲಿ ಬಂದ ವರಾಹ ಕವಚ. ಈ ವರಾಹ ಕವಚದಲ್ಲಿ ನಮಗೆ ಶ್ರೀಮುಷ್ಣ ಮಾಹಾತ್ಮ್ಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮುಷ್ಣ ಕ್ಷೇತ್ರದಲ್ಲಿ ಯಾವ್ದ್ಯಾವುದು ಸ್ಪೆಷಲ್ ಆಗಿ ಯಾವ್ದ್ಯಾವುದಿದೆ, ಯಾವುದನ್ನು ನಾವು ಸೇವೆ ಮಾಡಬೇಕು, ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದನ್ನೆಲ್ಲ ನಾವಲ್ಲಿ ನೋಡ್ಬೋದು. ಮುಖ್ಯವಾಗಿ ಶ್ರೀಮುಷ್ಣ ಕ್ಷೇತ್ರ ಯಾಕೆ ಪ್ರಸಿದ್ಧ ಅಂದರೆ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ದೇವರಿಗೆ ಸಂಬಂಧಪಟ್ಟಿದ್ದು ಸುಮಾರಿದೆ. ಅದು ಎಷ್ಟಿದೆ? ಅಷ್ಟೌ ಮೇ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತಾ ಮಹೀತಲೆ. ಈ ಭೂಮಿಯಲ್ಲಿ ಭಗವಂತ ಸ್ವಯಂ ತಾನೇ ಪ್ರಾದುರ್ಭಾವಗೊಂಡಂತಹ ಸ್ಥಳಗಳು ಒಟ್ಟು 8. ಆ 8ರಲ್ಲಿ ಆದ್ಯಂ ರಂಗಂ ರಂಗನಾಥ ಮತ್ತು ವೆಂಕಟೇಶ್ವರ ಅಂದರೆ ತಿಮ್ಮಪ್ಪ, ಹೀಗೆ ಅನೇಕ ಕ್ಷೇತ್ರಗಳನ್ನು ವರ್ಣಿಸ್ತಾ ಅದರ ಮಧ್ಯದಲ್ಲೇ ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆ ಹೇಳಿದ್ದಾರೆ. ಈ ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆ ನಮಗೆ ಪಾರ್ವತೀದೇವಿಯ ರುದ್ರದೇವರ ಸಂವಾದದಿಂದ ನಮಗೆ ಗೊತ್ತಾಗುತ್ತೆ ಎಷ್ಟು ಪವಿತ್ರವಾದದ್ದು ನಮ್ಮ ಶ್ರೀಮುಷ್ಣ ಕ್ಷೇತ್ರ ಅಂತ. ಅಲ್ಲಿ ಸೂತಪುರಾಣಿಕರು ಮೊದಲಿಗೆ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಶ್ರೀರುದ್ರ ಮುಖ ಅಂತ ಪ್ರಾರಂಭ ಮಾಡ್ತಾರೆ. ಅಂದರೆ ರುದ್ರದೇವರು ಪಾರ್ವತೀದೇವಿಗೆ ಭಗವಂತನ ಗುಣಗಳನ್ನೆಲ್ಲ ತಿಳಿಸ್ಕೊಟ್ಟಾಯಿತು. ತಿಳಿಸಿಕೊಟ್ಟು ಆದಮೇಲೆ
ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆ ಪಾರ್ವತಿಗೆ ಕೇಳಬೇಕು ಅಂತ ಇಚ್ಛೆ ಬಂತಂತೆ. ವಾಸ್ತವಿಕವಾಗಿ ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆನೂ ಹೇಳಾಗಿದ್ದರೂ ಇನ್ನೂ ಯಾಕೋ ನನಗೆ ಆ ಕ್ಷೇತ್ರದ ಬಗ್ಗೆ ಕುತೂಹಲ ಇದೆ, ದಯವಿಟ್ಟು ಅದನ್ನು ತಿಳಿಸ್ಕೊಡಿ ಅಂತ ಪಾರ್ವತೀ ದೇವಿ ರುದ್ರದೇವರ ಬಳಿ ಕೇಳಿದಾಗ ರುದ್ರದೇವರು ಪ್ರಾರಂಭವನ್ನು ಮಾಡ್ತಾರೆ. ಶೃಣು, ಆ ಶ್ರೀಮುಷ್ಣೇಶನ ಮಹಾತ್ಮ್ಯವನ್ನು ಕೇಳು ಅಂತ. ಶ್ರೀಮುಷ್ಣೇಶ ಅಂತ ಕರೀತಾರೆ. ಶ್ರೀಮುಷ್ಣ ಕ್ಷೇತ್ರಕ್ಕೆ ಸ್ವಾಮಿ ಅಂದರೆ ವರಾಹನ ಮಹಿಮೆ ಏನು ಅಂದರೆ ಅವನ ಬಗ್ಗೆ ಕೇಳಿದ್ರೆ ಸಾಕು, ಮಹಾಪಾಪೈಹಿ ಪ್ರಮುಚ್ಯತೆ, ದೊಡ್ಡ ದೊಡ್ಡ ಪಾಪಗಳೆಲ್ಲ ನಮಗೆ ಅವನ ಮಹಿಮೆ ಕೇಳೋದ್ರಿಂದಲೇ ಆಗುತ್ತೆ ಅಂತ. ಅದೇನೆಂದರೆ ಶ್ರೀಮುಷ್ಣಕ್ಕೆ ಹೋದಾಗ ನಾವು 3 ಕೆಲಸ ಮಾಡಬೇಕಂತೆ. ಒಂದು, ಶ್ರೀಮುಷ್ಣನ ಆ ಕ್ಷೇತ್ರದ ದರ್ಶನ, ಒಂದು ವರಾಹನ ದರ್ಶನ, ಇನ್ನೊಂದು ವರಾಹಸ್ವಾಮಿಯ ಮಹಾತ್ಮೆಯನ್ನು ಅಲ್ಲೇ ಕೇಳಬೇಕಂತೆ. ಅಂದರೆ ಯಾರಾದರೂ ಬ್ರಾಹ್ಮಣೋತ್ತಮರನ್ನು ಕರ್ಕೊಂಡು ಹೋಗಿ ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಆ ವರಾಹಸ್ವಾಮಿಯ ಕಥೆಯನ್ನು, ಅವನು ಮಾಡಿದ ಆ ದಿಗ್ವಿಜಯ ಏನಿದೆ ಅದನ್ನು ಕೇಳಬೇಕಂತೆ. ಮತ್ತೊಂದು, ಅಲ್ಲಿರೋಂಥ ಒಂದು ವನ, ಅಲ್ಲಿ ಅನೇಕ ವನಗಳಂದರೆ ಅಲ್ಲಿ ಗಿಡ ಪರಿಸರಗಳೇನಿದೆ ಬೆಳೆದಿದೆ ಅಂಥ ವನದ ದರ್ಶನ ಮಾಡಬೇಕಂತೆ. ಯಾಕೆ ಅಂದರೆ ಆ ಶ್ರೀಮುಷ್ಣ ವರಾಹ ತಾನು 3 ರೂಪದಿಂದಿದ್ದಾನೆ. ಒಂದು ಅರ್ಚಾಮೂರ್ತಿನ ನಾವು ಕಾಣುವಂಥ ಆ ಶ್ವೇತವರಾಹ ಏನಿದ್ದಾನೆ, ನೀಲವರಾಹ ಅವನೇ. ಇನ್ನೊಂದು ಅಲ್ಲಿ ವನದಲ್ಲೂ ಕೂಡ ಅವನೇ ಇನ್ನೊಂದು ರೂಪದಿಂದ ವನದ ರೂಪದಲ್ಲಿ ಇದ್ದಾನಂತೆ. ಅದು ಗಿಡ ಮರಗಳು ಅಂತಲ್ಲ, ಆ ಗಿಡ ಮರಗಳ ದೇಹವನ್ನು ಹೊತ್ತುಕೊಂಡು ಇವನೇ ಇದ್ದಾನೆ ಅಂತ ಅನುಸಂಧಾನವನ್ನು ಮಾಡೋದು. ಜೊತೆಗೆ ಅಲ್ಲಿರುವಂಥ ಪುಷ್ಕರಣಿ ಬಗ್ಗೆ ಹೇಳಬೇಕು. ಆ ಪುಷ್ಕರಣಿ ಏನಿದೆ, ಅಲ್ಲಿ ಒಂದು ದೊಡ್ಡ ಪುಷ್ಕರಣಿ ನೋಡ್ಬೋದು ನೀವು. ವರಾಹಸ್ವಾಮಿಯ ದೇವಸ್ಥಾನ ಹಿಂದಕ್ಕೆ ಹೋದರೆ ನಾವೆಲ್ಲ ಮಧ್ವ ಸರೋವರ ನೋಡ್ತೀವಿ, ಅದಕ್ಕಿಂತ ಸಿಕ್ಕಾಬಟ್ಟೆ ದೊಡ್ಡ ಆಕಾರದಲ್ಲಿರುವಂಥ ಪುಷ್ಕರಣಿ, ಪವಿತ್ರ ಪುಷ್ಕರಣಿ. ಆ ಪುಷ್ಕರಣಿ ಅದು ವರಾಹ ದೇವರೇ ಅಂತ ಚಿಂತನೆ. ಈ ರೀತಿ 3 ಕಡೆ ಅಲ್ಲಿ ಬೆಳೆದಿರೋಂಥ ವನ ಏನಿದೆ ಅದು, ಮತ್ತು ಅಲ್ಲಿರುವಂಥ ಭಗವಂತನ ಮೂರ್ತಿ ಆಗಬಹುದು, ಹಾಗೆ ಅಲ್ಲಿರುವಂಥ ಪುಷ್ಕರಣಿ, ಹೀಗೆ 3 ಪ್ರಾಶಸ್ತ್ಯವನ್ನು ಪಡೆದಿದೆ ಆ ಶ್ರೀಮುಷ್ಣ ಕ್ಷೇತ್ರ. ಆ 3ಅನ್ನು ನಾವು ತಪ್ಪದೆ ಮಾಡಿ ಬರಬೇಕು, ಮಹಾತ್ಮ್ಯ ಶ್ರವಣವನ್ನು ಮಾಡಬೇಕು ಅಂತ. ಹಾಗಾದರೆ ಇಂಥ ದಿವ್ಯ ಸನ್ನಿಧಾನವನ್ನು ಪಡೆದ ಆ ಪುಷ್ಕರಣಿಯ ಬಗ್ಗೆ ಬರೋಣ. ಮೊದಲಿಗೆ ಈ ಪುಷ್ಕರಣಿ ಏನೇನು ನೋಡ್ತೀವಿ, ಈ ಪುಷ್ಕರಣಿ ಹೇಗೆ ಬಂತು? ವರಾಹದೇವರೇ ತಾವು ಸೃಷ್ಟಿ ಮಾಡಿದ್ರಂತೆ. ಸೃಷ್ಟಿ ಮಾಡಿದ್ದು ಹೇಗೆ? ನಾನೊಂದು ಪುಷ್ಕರಣಿ ಸೃಷ್ಟಿ ಮಾಡಬೇಕು ಅಂತ ಅವರು ಸೃಷ್ಟಿ ಮಾಡಿದ್ದಲ್ಲ. ಆ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡ್ತಾಯಿದ್ರು. ನಮಗೊತ್ತು ಹಿರಣ್ಯಾಕ್ಷ ಏನು ಮಾಡ್ದ, ಇಡೀ ಭೂಮಿಯನ್ನು ಈ ಸಪ್ತ ದ್ವೀಪಗಳು ಎಲ್ಲವನ್ನು ಸೇರಿಸ್ಕೊಂಡು ಆ ಭೂಮಿಯನ್ನು ಕೆಳಕ್ಕೆ ರಸಾತಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಆವಾಗ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ವರಾಹದೇವರು ತಾವು ಅಂದರೆ ಕೃಷ್ಣ ನಾರಾಯಣ ತಾನೇ ವರಾಹನಾಗಿ ಬಂದು ಆ ಭೂಮಿಯನ್ನು ಉದ್ಧಾರ ಮಾಡಿ ಕೋರೆ ದಾಡಿಯಲ್ಲಿ ಹಿಡಿದುಕೊಂಡು ಉದ್ಧಾರ ಮಾಡ್ದ ಅಂತ ನಾವು ಕೇಳ್ತೀವಿ. ಈ ಯಾವಾಗ ಯುದ್ಧ ಮಾಡಿದ್ನಲ್ಲ ಈ ಪರಮಾತ್ಮ, ಆ ಯುದ್ಧ ಮಾಡಬೇಕಾದ್ರೆ ಅವನ ದೇಹದಿಂದ ಸ್ವೇದ ಅಂದರೆ ಬೆವರು ಬಿತ್ತು, ಬೆವರಿನ ಹನಿ, ಅದೇ ಈ ಪುಷ್ಕರಣಿ ಅಂತ. ಎಷ್ಟು ಪವಿತ್ರ! ನಮ್ಮ ಬೆವರಿಗೆ ಹೋಲಿಸ್ಕೊಳ್ಳೋದಲ್ಲ ದೇವರದ್ದು. ಆ ದೇವರ ಬೆವರು ಅಂದರೆ ಅದು ಜ್ಞಾನಾನಂದಮಯ, ತುಂಬ ಉತ್ತಮವಾದದ್ದು. ಆ ಬೆವರಿನ ಹನಿ ಬಿದ್ದು ಅಲ್ಲಿ ಪುಷ್ಕರಣಿ ಆಗಿದೆ, ಅಂಥ ಪವಿತ್ರವಾದ ಪುಷ್ಕರಣಿ ಅದು. ಈ ಪುಷ್ಕರಣಿಯ ಹತ್ತಿರದಲ್ಲೇ ನಮಗೆ ಒಂದು ಅರಳಿ ಮರ ಕಾಣುತ್ತೆ. ಪಿಪ್ಪಲ ವೃಕ್ಷ, ಅಶ್ವತ್ಥ ವೃಕ್ಷ ಅಂತ ಏನು ಕರಿತೀವಿ, ಅರಳಿ ಮರ ಅದು ಹತ್ತಿರದಲ್ಲೇ ಇದೆ. ಆ ಅರಳಿ ಮರ ಸುಮಾರು ಒಂದು 2000 ವರ್ಷದ ಹಿಂದಿನದ್ದು ಅಂತ ಹೇಳ್ತಾರೆ. ಅಷ್ಟು ವರ್ಷದ ಹಿಂದಿನದು. ಅದರ ನೆರಳು ಬೀಳತ್ತೆ. ಆ ನೆರಳು ಬೀಳೋ ಸ್ಥಳದಲ್ಲಿ ನಾವು ಅಲ್ಲಿ ಕೆಳಗಡೆ ಹೋಗಿ ಸ್ನಾನ ಮಾಡಬೇಕು. ಪುಷ್ಕರಣಿ ದೊಡ್ಡದು, ಆಚೆನೂ ನಿಲ್ಬೋದು ಸ್ನಾನ ಮಾಡಲಿಕ್ಕೆ, ಈಚೆನೂ ನಿಲ್ಬೋದು. ಆದರೆ ಅರಳಿ ಮರ ಎಲ್ಲಿದೆ ಅದರ ನೆರಳು ಬೀಳೋಂಥ ಜಾಗದಲ್ಲಿ ನಾವು ನಿಂತು ನಾವು ಅಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಆ ಅರಳಿ ಮರ ಏನಿದೆ ಅದು ನಿಜವಾಗಿ ವರಾಹ ರೂಪಿ ಪರಮಾತ್ಮನೇ. ಅದು ವರಾಹನೇ ಆ ಮರದ ರೂಪದಲ್ಲಿ ಹಾಗೆ ತಾನು ಕೈ ಕಾಲನ್ನು ಇಟ್ಟುಕೊಂಡು ತಾನೇ ಅಲ್ಲಿ ನೆಲೆಸಿದ್ದಾನೆ. ಅದು ಅರಳಿ ಮರ ಅಂದರೆ ಬೇರೆ ಅಲ್ಲ, ಅದು ಒಳಗಡೆ ಇದ್ದ ಆ ವರಾಹ ಏನಿದ್ದಾನೆ ಅವನೇ ಹೊರಗಡೆ ಅರಳಿ ಮರದ ರೂಪದಲ್ಲಿದ್ದಾನೆ ಎನ್ನುವ ಚಿಂತನೆ. ನೀವು ಇವತ್ತಿನ ದಿವಸ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದರೆ ಅಲ್ಲೊಂದು ಫೋಟೋ ಹಾಕಿರ್ತಾರೆ. ಅದು ಅರಳಿ ಮರ ಅಂತ ನಮಗೆ ಹೊರಗಡೆ ನೋಡಿರ್ತೀವಿ ಅರಳಿ ಮರ ಅಂತ, ಒಳಗಡೆ ನುಗ್ಗಿದಾಗ ಆ ಫೋಟೋ ನೋಡೋದು ಕೂಡಲೇ ಇದೇನು ವರಾಹನ ಮೂತಿ, ಆ ಮುಖ ಏನೇನು ದೇಹ ಇದೆ ಅದೆಲ್ಲ ಕಾಣ್ತಾ ಇದೆ ಫೋಟೋದಲ್ಲಿ ಅರಳಿ ಮರ ರೂಪದಲ್ಲಿ ಅಂತ ಅಂದ್ಕೊಳ್ತೀವಿ. ಅಂದರೆ ಪೂರ್ಣ ಆ ಅರಳಿ ಮರ ರೂಪದಲ್ಲಿ ಭಗವಂತನೇ ಸನ್ನಿಹಿತನಾಗಿದ್ದಾನೆ ಅಂತ. ಅಲ್ಲೆಲ್ಲ ಹೇಳೋ ಪ್ರಕಾರ ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ಸಂತಾನ ಆಗಿಲ್ಲ, ಮತ್ತು ಯಾರಿಗೆ ಭೂಮಿಯ ಸಮಸ್ಯೆ ಉಂಟು, ರಿಯಲ್ ಎಸ್ಟೇಟು ಅದು ಇದು ಅನೇಕ ಸಮಸ್ಯೆಗಳುಂಟು,
ಈ ಎಲ್ಲ ಇಡೀ ಭೂಮಿಯನ್ನೇ ಎತ್ತದವನಿಗೆ ನಿಮ್ಮ ಒಂದು ಯಾವುದೋ ಭೂಮಿಯನ್ನು ಎತ್ತು ಕೊಟ್ಟು ನಿಮಗೆ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಮಾಡ್ತಾನೆ. ಅಲ್ಲಿ ಏನು ಮಾಡಬೇಕು ಅಂದರೆ 12 ಪ್ರದಕ್ಷಿಣೆ ಬರಬೇಕು ಅಂತ ಹೇಳ್ತಾರೆ. ಅರಳಿ ಮರಕ್ಕೆ 12 ಪ್ರದಕ್ಷಿಣೆ ಬರಬೇಕು. ಮೊದಲಿಗೆ ನೇರವಾಗಿ ಭೂವರಾಹನ ದರ್ಶನ ಅಲ್ಲ, ಪುಷ್ಕರಣಿಗೆ ಹೋಗಬೇಕು, ಅಲ್ಲಿ ಸ್ನಾನ ಮಾಡಬೇಕು. ಅರಳಿ ಮರಕ್ಕೆ ಒಂದು 12 ಪ್ರದಕ್ಷಿಣೆ ಬರಬೇಕು. ಆಮೇಲೆ ಅಲ್ಲಿ ಹಾಲು ಇತ್ಯಾದಿಗಳು ಏನೇನಿದೆ ಆ ಅಭಿಷೇಕಕ್ಕೆ ಅದನ್ನು ದೇವರಿಗೆ ಅರ್ಪಿಸಲಿಕ್ಕೆ ಅಂತ ಅಲ್ಲಿ ಹೋಗೋದು. ಅಲ್ಲಿ ಕೊಟ್ಟು ಅವರು ಅರ್ಚನೆ ಮಾಡಿ ಕೊಡ್ತಾರೆ, ಅಭಿಷೇಕವನ್ನು ಮಾಡಿ ಕೊಡ್ತಾರೆ. ಅಂತೂ 12 ಪ್ರದಕ್ಷಿಣೆಯನ್ನು ಅಲ್ಲಿ ಮಾಡಬೇಕು ಅಂತ. ಅಷ್ಟು ಮಧ್ಯೆ ನಾವೊಂದು ಮರಿಬಾರ್ದು. ಆ ಅರಳಿ ಮರ ಪ್ರದಕ್ಷಿಣೆಯನ್ನು ಹಾಕ್ತೀವಲ್ಲ, ಹಾಕಬೇಕಾದ್ರೆ ಅಲ್ಲೊಂದು ಚಿಕ್ಕ ಗುಡಿಯಲ್ಲಿ ಒಂದು ಚಿಕ್ಕದಾಗಿ ನೋಡ್ತೀವಿ, ಅಲ್ಲೊಂದು ಸ್ಥಳ. ಆ ಸ್ಥಳದ ಒಳಗಡೆ ದೇವರನ್ನು ಗಮನಿಸಬೇಕು. ಅಲ್ಲಿ ಕೆಲವು ಸಲ ಅರ್ಚಕರು ಕೂತಿರೋದಿಲ್ಲ. ಅಲ್ಲಿ ಗಮನಿಸಿದಾಗ ಒಳಗಡೆ ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಆಗತ್ತೆ ನಮಗೆ. ಲಕ್ಷ್ಮೀ ನರಸಿಂಹನ ದರ್ಶನ. ಅಲ್ಲೇ ಪಕ್ಕಕ್ಕೆ ಗರುಡ ದೇವರಿದ್ದಾರೆ, ಮುಖ್ಯ ಪ್ರಾಣ ದೇವರಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ. ಅಲ್ಲೊಂದು ವರಾಹ ಮೂರ್ತಿ ಇದೆ. ಅಲ್ಲಿ ಲಕ್ಷ್ಮೀ ನರಸಿಂಹ ಏನಿದ್ದಾನೆ ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಯಾರು? ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದ ಕಂಬಾಲೂರು ರಾಮಚಂದ್ರ ತೀರ್ಥರು. ಇವರು ಅಲ್ಲಿ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ನರಸಿಂಹನ ಚಿಂತನೆ ಜೊತೆಗೆ ವರಾಹನ ಚಿಂತನೆ ಎರಡನ್ನೂ ಮಾಡಿ ವರಾಹನಿಗೆ ತೃಪ್ತಿಯಾಗಲಿ, ನರಸಿಂಹನಿಗೆ ತೃಪ್ತಿಯಾಗಲಿ ಅಂತ ನಾವು ಅಲ್ಲಿ ಅನುಸಂಧಾನವನ್ನು ಮಾಡಿಕೊಡ್ತಾ ಪ್ರದಕ್ಷಿಣೆ ಬಂದು ನಮಸ್ಕಾರಗಳನ್ನು ಹಾಕಬೇಕು. ಜೊತೆಗೆ ಸಂತಾನ ಆಗದೇ ಇರೋರಿಗೆ ಈ ಸಂತಾನ ಗೋಪಾಲಕೃಷ್ಣ ಅಂತ ಅಲ್ಲಿ ಕೊಡ್ತಾರೆ. ಅದು ಕೈಗೆ ಕೊಡ್ತಾರೆ. ಕೈಗೆ ಕೊಟ್ಟು ನಂತರ ಅದಕ್ಕೆ ಬೇಕಾದ ಹಾಲು ಏನಿದೆ ಆ ಹಾಲನ್ನು ತಗೊಂಡು ಹೋಗಿ ಕೊಟ್ಟರೆ ಅದಕ್ಕೆ ಅಭಿಷೇಕವನ್ನು ಕೂಡ ಮಾಡಿಕೊಡ್ತಾರೆ. ಅದು ಮತ್ತೆ ನಂತರ ಒಂದು ಲೋಟದ ಹಾಲನ್ನು ಮಿಗಿಸಿ ಕೊಡ್ತಾರೆ. ಆ ಹಾಲನ್ನು ಹೊರಗಡೆ ಹೋದಾಗ ಯಾವ ಮಕ್ಕಳು ಸಿಗ್ತಾರೆ ಆ ಮಕ್ಕಳಿಗೆ ಕೊಡಬೇಕು ಅಂತ. ಇದೊಂದು ವಿಶೇಷವಾದ ಪದ್ಧತಿಯನ್ನು ಅಲ್ಲಿ ಕಾಣಬಹುದು. ಇನ್ನೊಂದು, ಕಾಶಿ ಗಯಾ ಎಲ್ಲ ಕ್ಷೇತ್ರಕ್ಕಿಂತ ಒಂದು ಪಟ್ಟು ಹೆಚ್ಚಂತೆ ಶ್ರೀಮುಷ್ಣ ಕ್ಷೇತ್ರ. ಅಲ್ಲಿ ಮಾಡುವ ಒಂದೊಂದು ಪಾರಾಯಣ ಏನಿದೆಯಲ್ಲ, ಅಲ್ಲಿ ಮಾಡೋ ಒಂದು ಜ್ಞಾನ ಕಾರ್ಯ ಏನಿದೆ ಅದಕ್ಕೆ ತುಂಬ ಜಾಸ್ತಿ ಫಲ ಅಂತೆ. ಅದ್ಯಾಕೆ ಹೀಗೆ ಹೇಳ್ತೀರಿ ಅಂದರೆ, ಭಗವಂತ ನೆಲೆಸಿರೋ ಕ್ಷೇತ್ರ ಎಲ್ಲವೂ ಪವಿತ್ರವೇ. ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥ ಇದ್ದಾನೆ, ಬಿಂದು ಮಾಧವನೂ ಇದ್ದಾನೆ. ಆ ವಿಶ್ವನಾಥ ನೆಲೆಸಿರೋ ಕಾಶಿ ಕ್ಷೇತ್ರಕ್ಕಿಂತ ಇದು ಶ್ರೇಷ್ಠ. ಯಾಕೆ? ವರಾಹ ದೇವರೇ ಇದ್ದಾನೆ, ವಿಷ್ಣುನೇ ಸಾಕ್ಷಾತ್ ಇಲ್ಲಿ ನೆಲೆಸಿದ್ದಾನೆ ಅಂತ. ಕಾಶಿ ಕ್ಷೇತ್ರಕ್ಕೂ ಮತ್ತು ಶ್ರೀಮುಷ್ಣ ಕ್ಷೇತ್ರಕ್ಕೂ ಒಂದು ವಿಶೇಷತೆ ಏನು? ಕಾಶಿ ಕ್ಷೇತ್ರದಲ್ಲಿ ಯಾರಾದರೂ ಈ ಮಣಿಕರ್ಣಿಕಾ ಈ ಪರಿಸರದಲ್ಲಿ ಮಧ್ಯಕ್ಕೆ ಮರಣವನ್ನು ಅಪ್ಪಿದ ಅಂತಂದರೆ, ಅಥವಾ ಎಲ್ಲಾದರೂ ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಅಪ್ಪದ ಅಂದರೆ ಒಬ್ಬ ವ್ಯಕ್ತಿ, ಅವನ ಕಿವಿಗೆ ಬಂದು ರುದ್ರದೇವರೇ ತಾರಕ ಬ್ರಹ್ಮ ಮಂತ್ರವನ್ನು ಹೇಳ್ತಾರೆ ಅಂತ. ಕಿವಿಗೆ ರುದ್ರದೇವರೇ ಬಂದು ಉಪದೇಶ ಮಾಡಿ ಅವನಿಗೆ ಮೋಕ್ಷ ಕೊಡಿಸ್ತಾರೆ. ಅದಕ್ಕೋಸ್ಕರನೇ ಕಾಶಿ ಮರಣಾನ್ ಮುಕ್ತಿ ಅಂತ. ಕಾಶಿಯಲ್ಲಿ ಒಬ್ಬ ವ್ಯಕ್ತಿ ತಾನು ನಿರ್ಯಾಣವನ್ನು ಹೊಂದಿದರೆ ಅವನಿಗೆ ನೇರ ಮೋಕ್ಷ ಅಂತ. ಅದೇ ರೀತಿ ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆನೂ ಒಂದು ಮಾತಿದೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜ ಮುಚ್ಯತೆ ಶ್ರೀಮುಷ್ಣ ಮರಣಾದೇವ ಮುಕ್ತಿಮೇತಿನ ಸಂಶಯ. ನಿಜವಾಗ್ಲೂ ಇದು ಸತ್ಯ. 3 ಸಲ ಸತ್ಯ ಸತ್ಯ ಸತ್ಯ. ಏನು ಸತ್ಯ? ಇದನ್ನು ಭುಜಗಳನ್ನು ಎತ್ತಿ ನಾವು ಹೇಳ್ತೀವಿ. ಏನಂತ? ಶ್ರೀಮುಷ್ಣ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಮರಣವನ್ನು ಅಪ್ಪಿದರೆ ಅವನಿಗೆ ನೇರ ಮುಕ್ತಿ ಸಿಗತ್ತೆ ಅಂತ. ಯಾಕೆ ಅಂದರೆ ಅಲ್ಲಿ ರುದ್ರದೇವರು ನಮ್ಮ ಕಿವಿಗೆ ಬಂದು ತಾರಕ ಬ್ರಹ್ಮ ಮಂತ್ರದ ಉಪದೇಶ ಮಾಡ್ತಾರೆ, ಅಂದರೆ ರಾಮ ಮಂತ್ರದ ಉಪದೇಶ ಮಾಡ್ತಾರೆ. ತಾರಕ ಬ್ರಹ್ಮ ಅಂದರೆ ನಮ್ಮನ್ನು ಸಂಸಾರದಿಂದ ದಾಟಿಸುವಂಥ ದೇವರ ಮಂತ್ರ, ಅಂದರೆ ರಾಮನ ಮಂತ್ರ. ಆ ರಾಮ ರಾಮ ಅಂತ ಕಿವಿಗೆ ಬೀಳಿಸಿ ಬೀಳಿಸಿ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ರುದ್ರದೇವರು. ಇಲ್ಲಿ ಗರುಡ ದೇವರು ಬರ್ತಾರಂತೆ. ಯಾರು ಮರಣವನ್ನು ಅಪ್ತಾರೆ ಅಂಥವರ ವ್ಯಕ್ತಿಯ ಕಿವಿಯಲ್ಲಿ ಗರುಡದೇವರು ಬಂದು ತಾವೇ ತಾರಕ ಬ್ರಹ್ಮ ಮಂತ್ರವನ್ನು ಉಪದೇಶ ಕೊಟ್ಟು ಅವರನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಇಷ್ಟು ಈ ಶ್ರೀಮುಷ್ಣ ಕ್ಷೇತ್ರ ಮತ್ತು ಈ ಕಾಶಿ ಕ್ಷೇತ್ರದ ಬಗ್ಗೆ ನಾವು ಕೇಳ್ತೀವಿ. ಅದು ಇನ್ನೊಂದು ವಿಶೇಷ, ಈ ಶ್ರೀಮುಷ್ಣ ಕ್ಷೇತ್ರದ ಹತ್ತಿರದಲ್ಲಿ ನಾವೇನು ನಿತ್ಯ ಪುಷ್ಕರಣಿ ಏನು ಕೇಳಿದ್ವಿ, ಈ ಪುಷ್ಕರಣಿ ಥರನೇ ಇನ್ನೊಂದು ಪುಷ್ಕರಣಿನೂ ಕೂಡ ಸಿಗತ್ತೆ. ಅದೊಂದು ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ನಮಗೆ ಸಿಗತ್ತೆ. ಅದನ್ನು ದಂಡತೀರ್ಥ ಅಂತ ಕರಿತೀವಿ. ಇದು ಉಡುಪಿಯ ಪರಿಸರದ ಹತ್ತಿರ ಇರೋ ದಂಡತೀರ್ಥ ಅಲ್ಲ. ಅದು ಮಧ್ವಾಚಾರ್ಯರು ತಮ್ಮ ಪೂರ್ವ ಕಾಲದಲ್ಲಿ ಬಾಲ್ಯಕಾಲದಲ್ಲಿ ನಿರ್ಮಿಸಿದ ತೀರ್ಥ. ಇಲ್ಲಿ ತಾವು ಚಾತುರ್ಮಾಸ್ಯ ದೀಕ್ಷೆಗೆ ಅಂತ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಕೂತ್ಕೊಳ್ತಾರೆ. ಅನೇಕ ಸಲ ಅವರು ಶ್ರೀಮುಷ್ಣ ಕ್ಷೇತ್ರಕ್ಕೆ ಬಂದ ಉಲ್ಲೇಖ ನಮಗೆ ಸಿಗತ್ತೆ. ಪ್ರತೀತಿ ಬಹಳಷ್ಟಿದೆ.
ನಮ್ಮ ಮಹನೀಯರು ಅನೇಕರು ಶ್ರೀಮುಷ್ಣ ಕ್ಷೇತ್ರದಲ್ಲಿ ಬಂದು ತಂಗಿ ಹೋದವರೇ, ವಾದಿರಾಜರು ಎಲ್ಲರೂ ಕೂಡ ಬಂದು ಹೋದವರೇ. ಅಲ್ಲಿ ಮಧ್ವಾಚಾರ್ಯರು ಬಂದಾಗ ದಂಡತೀರ್ಥ ನಿರ್ಮಾಣ ಮಾಡ್ತಾರೆ. ಅಂದರೆ ಅವರ ದಂಡ ಒತ್ತಿ ಭೂಮಿಗೆ ಅಲ್ಲಿ ಒಂದು ತೀರ್ಥವನ್ನು ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಅದು ದಂಡತೀರ್ಥ ಅಂತಲೇ ಪ್ರಸಿದ್ಧ. ಈ ದಂಡತೀರ್ಥ ಮಾಡಿದ್ದಕ್ಕೆ 2 ಕಾರಣ ಇದೆ. ಒಂದು, ಕೆಲವರು ಹೇಳೋ ಪ್ರಕಾರ ದಂಡತೀರ್ಥ ನಿರ್ಮಾಣ ಮಾಡಿದ್ದು ಯಾರಿಗೆ ಅಂದರೆ ಒಬ್ಬ ಗರ್ಭಿಣಿ ಸ್ತ್ರೀಗೋಸ್ಕರ ಅಂತ. ಆಕೆ ಗರ್ಭಿಣಿ ಸ್ತ್ರೀ ತಾನು ನೀರನ್ನು ತರಬೇಕು ಅಂತ ಕಷ್ಟಪಟ್ಟುಕೊಂಡು ಹೋಗ್ತಾ ಇದ್ದಾಳೆ. ಆಯಾಸ, ಬಾಯಾರಿಕೆ ಆಗಿದೆ, ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ಅವಳಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ದಂಡದಿಂದ ಹೀಗೆ ಭೂಮಿಗೆ ಒತ್ತಿ ಅಲ್ಲಿ ತೀರ್ಥ ಉದ್ಭವ ಆಗುವಂತೆ ಮಾಡ್ತಾರೆ. ಅಂಥ ದಂಡತೀರ್ಥದ ಬಗ್ಗೆ ಈಗಲೂ ಜನ ಏನು ಹೇಳ್ತಾರೆ ಅಂದರೆ ಅದರಷ್ಟು ಒಂದು ಪ್ಯೂರ್ ವಾಟರ್, ಅಂದರೆ ಬಹಳ ಸ್ವಚ್ಛವಾದ ನೀರು ನಮಗೆ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತಂತೆ. ಅದು ಮಧ್ವಾಚಾರ್ಯರಿಂದ ನಿರ್ಮಾಣಗೊಂಡ ಅತಿ ಪವಿತ್ರ ಪವನ ಅಂತ ಕರೀತಾರೆ ವಾಯುದೇವರನ್ನ, ಮಧ್ವಾಚಾರ್ಯನ. ಎಲ್ಲ ಪವಿತ್ರ, ಅವರು ಮುಟ್ಟಿದ ಜಾಗ ಪವಿತ್ರ, ಅವರ ದಂಡದಿಂದ ಹೊರಗೆ ಬಂದ ಆ ಜಲ ಶುದ್ಧ ಪವಿತ್ರವಾಗಿದೆ. ಇದು ಒಂದು ಗರ್ಭಿಣಿ ಸ್ತ್ರೀಗೆ ಮಾಡಿದ ಅನುಗ್ರಹ. ಇನ್ನೊಂದು, ಆ ಕಾಲದಲ್ಲಿ ಬರಗಾಲ ಬಂದಿರುತ್ತೆ. ಬರಗಾಲ ಬಂದಾಗ ಜನರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಅದಕ್ಕನುಗುಣವಾಗಿ ದಂಡತೀರ್ಥವನ್ನು ನಿರ್ಮಾಣ ಮಾಡಿಕೊಡ್ತಾರೆ ಅಂತ ಈ ವಿಷಯವನ್ನು ಈ ಶ್ರೀಮುಷ್ಣ ಕ್ಷೇತ್ರದ ಹತ್ತಿರದಲ್ಲಿರೋ ದಂಡತೀರ್ಥದ ಬಗ್ಗೆ ನಾವು ಕೇಳ್ತೀವಿ. ಇದಾಗಿ ನಾವು ಶ್ರೀಮುಷ್ಣ ಕ್ಷೇತ್ರದ ಈ ದೇವಸ್ಥಾನ ಏನು 7 ಗೋಪುರ ಇದೆ, ಜೊತೆಗೆ ಒಳಗಡೆ ಹೋದಾಗ 5 ಗೋಪುರದ ಅಂತಸ್ತು, ಅಷ್ಟು ಈ 2 ರೀತಿ ನಾವು ಗೋಪುರಗಳ ಬಗ್ಗೆ ನೋಡ್ತೀವಿ. ಒಟ್ಟು 16 ಕಂಬಗಳಿಂದ ನಿರ್ಮಾಣ, ಅದಕ್ಕೆ ಪುರುಷ ಸೂಕ್ತ ಕಂಬ ಅಂತಲೂ ಕರೀತಾರೆ. ಆ ಕಂಬಗಳಿಂದ ನಿರ್ಮಾಣ ಮಾಡಿದ ಜಾಗ ಅದು. ಆ ಜಾಗವನ್ನು ಈ ಅಚ್ಯುತರಾಯ ಅಂತ, ಅವನು ತಂಜಾವೂರಿನ ಸಾಮಂತ ರಾಜ, ಅವನು ತಾನು ನಿರ್ಮಾಣ ಮಾಡಿಕೊಡ್ತಾನೆ. ಅವನ ಒಂದು ಚಿತ್ರ ಒಂದು ಕಂಬದಲ್ಲಿ ನೋಡ್ತೀವಿ. ಆ ಕಂಬದಲ್ಲಿ, ಅವನ ಚಿತ್ರದಲ್ಲಿ ಈ ವರಾಹದೇವರ ಒಂದು ಕೈಯ ಭಾಗ ನಮಗೆ ಕಾಣಿಸುತ್ತೆ. ಅವನು ನೋಡಿದ್ರೆ ಒಂದು ಕಂಬದಲ್ಲಿ ನಾವು ನೋಡ್ತೀವಲ್ಲಿ ಹೋದಾಗ, ಅವನೇನಂದರೆ ಅವನಿಗೆ ತುಂಬ ಹೊಟ್ಟೆ ನೋವು ಬಂದ್ಬಿಡುತ್ತೆ ಒಂದು ಸಂದರ್ಭದಲ್ಲಿ. ಆ ಹೊಟ್ಟೆ ನೋವಿನ ಪರಿಹಾರಕ್ಕೋಸ್ಕರ ಈ ವರಾಹನ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಮಾಡಿದ್ದಕ್ಕನುಗುಣವಾಗಿ ವರಾಹದೇವರು ತಾವು ಸ್ವಪ್ನದಲ್ಲಿ ಬಂದು ಅನುಗ್ರಹವನ್ನು ಮಾಡ್ತಾರೆ. ಅವನ ಉದರ ಸ್ಪರ್ಶವನ್ನು ಮಾಡ್ತಾರೆ. ಅವನ ಹೊಟ್ಟೆ ಭಾಗವನ್ನು ವರಾಹದೇವರು ತಮ್ಮ ಕೈಯಿಂದ ಮುಟ್ಟುತ್ತಾರೆ. ಆ ಮುಟ್ಟಿದ ತಕ್ಷಣವೇ ಅವನಿಗೆ ಉದರ ಬಾಧೆ ಹೊರಟೋಗುತ್ತೆ. ಆದ್ದರಿಂದ ಅದರ ನೆನಪಿನ ರೀತಿಯಲ್ಲಿ ಅವನ ಮೂರ್ತಿ, ಅವನ ಕೆತ್ತನೆ ಏನಿದೆ ಅಲ್ಲಿ ಕಂಬದಲ್ಲಿ ನೋಡಬಹುದು. ಜೊತೆಗೆ ಆ ಕೈ, ಭಗವಂತನ ಆ ಕೈಯನ್ನು ಕೂಡ ನೋಡಬಹುದು, ಅದರ ನೆನಪಿಸುವಂತೆ ಅದಿದೆ. ಜೊತೆಗೆ ಇನ್ನೊಂದು, ಹೋಗ್ತಿದ್ದಂಗೆ ನಮಗೆ ಹನುಮಂತನ ದರ್ಶನವೂ ಆಗುತ್ತೆ ಕಂಬದಲ್ಲಿ. ಮುಖ್ಯ ಪ್ರಾಣನ ದರ್ಶನ ಇಲ್ಲದೆ ವರಾಹನ ದರ್ಶನ ಮಾಡೋದು ಸರಿಯಲ್ಲ. ಹೋಗ್ತಿದ್ದಂಗೆ ಕಂಬಗಳಲ್ಲಿ ನಾವು ಮುಖ್ಯ ಪ್ರಾಣನ ದರ್ಶನ ಮಾಡಿ, ಅಷ್ಟೇ ಅಲ್ಲದೆ ಮಧ್ವಾಚಾರ್ಯರ ಒಂದು ಚಿತ್ರವನ್ನು ಕೂಡ ನೋಡ್ಬೋದು. ಕಂಬರದಲ್ಲಿ ಮಧ್ವಾಚಾರ್ಯರ ಕೆತ್ತನೆಯೂ ಕೂಡ ಇದೆ. ಇತ್ತೀಚೆಗಷ್ಟೇ ನಾವು ಅದನ್ನೆಲ್ಲ ಚಿತ್ರಗಳಲ್ಲೂ ನೋಡಿದ್ದೀವಿ. ನಮ್ಮ ವ್ಯಾಸರಾಜ ಮಠದ ತತ್ವಚಂದ್ರಿಕಾ ಮ್ಯಾಗ್ಝೈನ್ಗಳಲ್ಲೂ ಅದು ಬಂದಿದೆ ಆ ಚಿತ್ರ, ಅದನ್ನು ಗಮನಿಸ್ಬೋದು. ಇನ್ನೊಂದು, ನಾವು ತಿಮ್ಮಪ್ಪನ ದರ್ಶನಕ್ಕೆ ಹೋಗಬೇಕಾದ್ರೆ ಮೊದಲಿಗೆ ಅಲ್ಲಿ ನಾವು ವರಾಹನ ದರ್ಶನ ಮಾಡಿ ನಾವು ತಿಮ್ಮಪ್ಪನ ದರ್ಶನವನ್ನು ಮಾಡಬೇಕು. ಒಂದು ಹೊರಗಡೆ ಇರೋ ಭೂವರಾಹ ಮುಖ್ಯವಾಗಿ, ಇಲ್ಲ ಅಂದರೆ ಒಳಗಡೆ ತಿಮ್ಮಪ್ಪನ ದರ್ಶನ ಮಾಡಬೇಕಾದ್ರೆ ಅಲ್ಲೇ ಒಂದು ಕಂಬದಲ್ಲಿ ವರಾಹಸ್ವಾಮಿ ಏನಿದೆ ಅವನ ದರ್ಶನ ಮಾಡಿ ಹೋಗೋದು. ಶ್ರೀಮುಷ್ಣ ಕ್ಷೇತ್ರದಲ್ಲೂ ಹಾಗೆ, ಅಲ್ಲೂ ಕೂಡ ಶ್ರೀನಿವಾಸ ಇದ್ದಾನೆ. ನಾವು ಯಾವಾಗ ಒಳಗಡೆ ಹೋಗ್ತೀವಿ, ಹೋಗಿದ ಕೂಡಲೇ ಎಡಭಾಗದಲ್ಲಿ ನಮಗೆ ಮೆಟ್ಲುಗಳು ಸಿಗತ್ತೆ. ಆ ಮೆಟ್ಟಲನ್ನು ಹತ್ತುಕೊಂಡು ಹೋದರೆ ಮೇಲೆ ಚಿಕ್ಕ ಪ್ರದೇಶದಲ್ಲಿ ಶ್ರೀನಿವಾಸನ ಮೂರ್ತಿಯನ್ನು ಕಾಣ್ತೀವಿ. ಹಾಗಾಗಿ ಮೊದಲು ವರಾಹಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ಪುಷ್ಕರಣಿಯಲ್ಲಿ ಮುಳುಗಿ ಅಶ್ವತ್ಥ ಇದು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ನಾವು ಮಾಡಿ, ಆಮೇಲೆ ಸೇವೆಯನ್ನು ಸಲ್ಲಿಸಿ ಭಗವಂತನಿಗೆ ಅಭಿಷೇಕಾದಿಗಳನ್ನು ಮಾಡಿಸಿ, ಆಮೇಲೆ ಈ ವರಾಹನ ದರ್ಶನ ಮಾಡಿ ಶ್ರೀನಿವಾಸನ ದರ್ಶನ ಮಾಡೋದು ಬಹಳ ವಿಶೇಷ ಅಂತ. ಇಷ್ಟು ಈ ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆ ವಿಷಯಗಳಿದೆ. ಇನ್ನೊಂದು ಮುಖ್ಯ, ಸಾಮಾನ್ಯ ಕೋರೆದಾಡಿಯಲ್ಲಿ ಭಗವಂತ ಭೂದೇವಿಯನ್ನು ಹೊತ್ತಿರ್ತಾನೆ. ಆದರೆ ಶ್ರೀಮುಷ್ಣ ಕ್ಷೇತ್ರದ ರೂಪ ನೋಡಿ, ಅದು 2 ಸೊಂಟದ ಭಾಗ ಆಚೆ ಈಚೆ ಭಾಗದಲ್ಲಿ 2 ಕೈಯನ್ನು ಹಿಡ್ಕೊಂಡಿದೆ ವರಾಹ. ಮತ್ತು ಮೂತಿ ದಕ್ಷಿಣ ದಿಕ್ಕಿಗೆ ತಿರುಗಿಸಿದ್ದಾನೆ ಭಗವಂತ. ಅದು ನೇರವಾಗಿ ಇಲ್ಲ. ವರಾಹಸ್ವಾಮಿಯ ದರ್ಶನ ನೇರವಾಗಿ ನಮಗೆ ಅವನ ಮುಖ ಕಾಣಲ್ಲ. ಅದು ಯಾಕೆ ಅಂದರೆ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಅವನು ಕೊನೆಗೆ ಪ್ರಾರ್ಥನೆಯನ್ನು ಮಾಡ್ತಾನಂತೆ, ನನ್ನ ಜೊತೆ ಯುದ್ಧ ಮಾಡ್ತಾ ಇದೆಯಲ್ಲ, ನನ್ನ ಕಡೆನೇ ನೀನು ಮುಖ ತಿರುಗಿಸಬೇಕು ಅಂತ ಅವನ ಪ್ರಾರ್ಥನೆಗೆ ಅನುಗುಣವಾಗಿ ಮುಖ ಆ ಕಡೆ ತಿರುಗಿಸಿದ್ದಾನೆ. ಪಶ್ಚಿಮ ಭಾಗದ ಮುಖಾಂತರ ನಮಗೆ ಅವನ ದೇಹ ಇಡೀ ನೇರವಾಗಿ ಕಾಣುತ್ತೆ. 2 ಕೈ ಆ ರೀತಿ ಯಾಕೆ ಇಟ್ಕೊಂಡಿದ್ದಾನೆ ಭಗವಂತ ಆಚೆ ಈಚೆ ಅಂದರೆ,
ಈ ಪಾಂಡುರಂಗ ವಿಠ್ಠಲನನ್ನು ನೋಡ್ತೀವಿ. ಆ ಥರ ಇಲ್ಲಿ ಶ್ರೀ ಮುಷ್ಣ ಕ್ಷೇತ್ರದ ಈ ವರಾಹ ಎರಡೂ ಕಡೆ ತನ್ನ ಕೈಗಳನ್ನು ಇಟ್ಟುಕೊಂಡಿದ್ದಾನೆ. ಇದೇನು ಅಂದರೆ ವಿಜಯದ ದ್ಯೋತಕ, ಗೆದ್ದಾಯಿತು. ಆ ವಿಜಯದ ದ್ಯೋತಕದಲ್ಲಿ ಅವನು ಆ ಬೀಕ್ತ ಒಂದು ರೀತಿ ಜಯವನ್ನು ಸಂಪಾದಿಸಿದೆ ಎನ್ನುವ ರೀತಿಯ ಹೆಮ್ಮೆಯಿಂದ ತಾನು ಎರಡು ಕೈಯನ್ನು ಆಚೆ ಈಚೆ ಇಟ್ಕೊಂಡಿದ್ದಾನೆ. ಇನ್ನು ಕೆಳಗಡೆ ನಾವು ಎರಡು ಮೂರ್ತಿಗಳನ್ನು, ಶ್ರೀದೇವಿ ಭೂದೇವಿ ಮೂರ್ತಿಗಳನ್ನು ನೋಡ್ತೀವಿ. ಅದಕ್ಕೆ ಅದರ ಮೂತಿಯ ಭಾಗದಲ್ಲಿ ಸಾಲಿಗ್ರಾಮವನ್ನು ಇಡೋದು ಕೂಡ ಇದೆ. ಅದು ಭೂದೇವಿಯನ್ನು ಹೊತ್ತಿದ ರೀತಿಯಲ್ಲಿ ಅದರ ಮೂತಿಯ ಕೋರೆ ದಾಡಿಯ ಹತ್ತಿರ ಅದನ್ನು ಕೂಡ ಇಡೋದಿದೆ, ಅದನ್ನು ಗಮನಿಸ್ಬೋದು. ಮತ್ತು ಕಿರೀಟವನ್ನು ಹಾಕಿರ್ತಾರೆ. ಕಿರೀಟವನ್ನು ತೆಗೆದ್ರೆ ಸಮತಟ್ಟಾದ ಪ್ರದೇಶ ವರಾಹದೇವರ ತಲೆಯಲ್ಲಿ ನೋಡ್ಬೋದು, ಅಂದರೆ ಅದು ಹೊತ್ತಿದ್ದಾನೆ ಅಂತ ಅರ್ಥ. ಅದನ್ನು ಗಮನಿಸ್ಬೋದು. ಹೀಗೆ ಶ್ರೀಮುಷ್ಣ ವರಾಹ ಕ್ಷೇತ್ರದಲ್ಲಿ ಇನ್ನು ಮಾಡಬೇಕಾದ ಮತ್ತೊಂದು ಕರ್ತವ್ಯ ಇದೆ. ಏನು ಮಾಡಬೇಕು ಅಂದರೆ ದೃಷ್ಟ್ವಾ ಶ್ವೇತವರಾಹಂಚ ಮಾಸಮೇಕಂ ನ ಜೇತ್ಯದಿ ಕಾಲಮೃತ್ಯುಂ ವಿನಿರ್ಜಿತ್ಯ ಶ್ರಿಯ ಪರಮಯಾಯುತಃ ಅಂತ ಹೇಳ್ತಾರೆ. ಅಂದರೆ ಶ್ವೇತವರಾಹನ ದರ್ಶನ ಮಾಡಿ ನಾವು 1 ತಿಂಗಳುಗಳ ಕಾಲ ಅಲ್ಲಿ ಕಳಿಬೇಕಂತೆ. ಅದಕ್ಕೆ ಆಚಾರ್ಯರು 1 ತಿಂಗಳಲ್ಲ 4 ತಿಂಗಳುಗಳ ಕಾಲ ಕಳೆದು ಬಿಟ್ರು. ಚಾತುರ್ಮಾಸ್ಯ ಅನೇಕ ಬಾರಿ ಆಚರಿಸಿದ್ದಾರೆ ಆಚಾರ್ಯರು. ಅದು ಯಾಕೆ ಅಂದರೆ ಕಾಲಮೃತ್ಯುಂ ವಿನಿರ್ಜಿತ್ಯ, ಕಾಲಮೃತ್ಯು ಇದ್ದರೆ, ನಮ್ಮ ಆಯುಷ್ಯ ಕ್ಷೀಣ ಆಗೋದಿದ್ದರೆ ಅದರಿಂದ ಆ ಬಾಧೆಯಿಂದ ಮುಕ್ತರಾಗ್ತೇವೆ. ಮತ್ತು ಮಾನಸಿಕ ಪೀಡೆ, ಗ್ರಹ ಪೀಡೆ, ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಅದರ ಜೊತೆಗೆ ಅಶ್ವತ್ಥ ಮೂಲೇರ್ ಕವಾರೆ ನಿತ್ಯ ಪುಷ್ಕರಣಿ ತಟೆ ವರಾಹ ಕವಚಂ ಜಪ್ತ್ವಾ ಶತವಾರಂ ಜಿತೇಂದ್ರಿಯ. ವರಾಹ ಕವಚ ಅಂತ ಒಂದು ಸ್ತೋತ್ರ ನಮಗೆ ಸಿಗತ್ತೆ. ಈ ವರಾಹ ಕವಚವನ್ನು ನಾವು 100 ಸಲ ಅಲ್ಲಿ ಪಾರಾಯಣ ಮಾಡಬೇಕಂತೆ. ಯಾವಾಗ? ಭಾನುವಾರ, ಅರ್ಕವಾರ, ಭಾನುವಾಸರದಂದು ನಾವು ವಿಶೇಷವಾಗಿ ಆ ಪುಷ್ಕರಣಿಯ ಹತ್ತಿರದಲ್ಲಿರೋ ಅಶ್ವತ್ಥ ಮರ ಏನಿದೆ ಅದರ ಬಳಿಯೇ ಕೂತ್ಕೊಂಡು ವರಾಹ ಕವಚವನ್ನು 100 ಬಾರಿ ಇಂದ್ರಿಯ ನಿಗ್ರಹದಿಂದ ಮಾಡಬೇಕು. ಅದು ಕೂಡ ಪ್ರತಿ ದಿವಸ ಅಲ್ಲೇ ಮಾಡಿದ್ದಾನೆ ಅಂದರೆ ಅವನಿಗೆ ಲೆಕ್ಕವೇ ಇಲ್ಲ 1 ತಿಂಗಳುಗಳ ಕಾಲ ಮಾಡಿದ್ದಕ್ಕೆ. ಮತ್ತೊಂದು, ಈ ಪಿಶಾಚಿ ಬಾಧೆ, ಗ್ರಹ ಬಾಧೆ, ದೃಷ್ಟಿ ಬಾಧೆ ಇದೆಲ್ಲ ಇದ್ದರೆ ಅಲ್ಲಿ ವರಾಹ ಕವಚವನ್ನು ಬರೀಬೇಕಂತೆ. ಆ ಅರಳಿ ಮಲದ ಕೆಳಗಡೆ ಕೂತು ಬರೆದು ಅದನ್ನು ನಾವು ನಮ್ಮ ಕೈಗೋ ಭುಜಕ್ಕೋ ಅಥವಾ ಕಂಠಕ್ಕೋ ಕಟ್ಕೊಳ್ಬೇಕಂತೆ. ಕಟ್ಟಿಕೊಂಡ್ರೆ ಆ ಕಟ್ಟಿಕೊಂಡಿದ್ದರ ಫಲ ನಮಗೆ ಯಾವುದರ ಬಾಧೆಯೂ ಕೂಡ ಆಗೋದಿಲ್ಲ ಅಂತ ಈ ಮಾತನ್ನು ಕೂಡ ಹೇಳೋದಿದೆ. ಇಷ್ಟು ಮಧ್ಯದಲ್ಲಿ ನಮ್ಮ ಪಾರ್ವತಿ ರುದ್ರದೇವರ ಬಳಿ ಪ್ರಶ್ನೆ ಕೇಳಿದ್ದಕ್ಕೆ ವರಾಹ ಕವಚವನ್ನು ಈ ರುದ್ರದೇವರು ಉಪದೇಶವನ್ನು ಕೊಡ್ತಾ ಬರ್ತಾರೆ. ಅದರಲ್ಲಿ ಯುದ್ಧೇಶು ಜಯದಂ ದೇವಿ ಶತ್ರುಪೀಡಾ ನಿವಾರಣಂ. ಅವ್ರು ಹೇಳ್ತಾರೆ, ಏನಿಲ್ಲ, ನನಗೆ ಮತ್ತು ಬ್ರಹ್ಮದೇವರಿಗೆ ವರಾಹದೇವರೇ ಹೇಳಿಕೊಟ್ರು ಈ ವರಾಹ ಕವಚ ಅಂತ. ರಹಸ್ಯವಾದ ವರಾಹ ಕವಚವನ್ನು ನಿನಗೆ ಹೇಳ್ತೀನಿ ಪಾರ್ವತಿ, ಕೇಳು ಅಂತ ಪಾರ್ವತಿ ದೇವಿಗೆ ಹೇಳಲಿಕ್ಕೆ ಶುರು ಮಾಡಿ, ಯುದ್ಧ ಸಂದರ್ಭದಲ್ಲಿ ಈ ವರಾಹ ಕವಚವನ್ನು ಒಮ್ಮೆ ಪಾರಾಯಣ ಮಾಡಿ ಹೋದರೆ ಸಾಕು, ಜಯ. ನಮಗೆ ಯುದ್ಧ ಹೇಗೆ ಅಂದರೆ ಸೈಟು, ಅದು ಇದು, ಕ್ಷೇತ್ರ ಯುದ್ಧ ಜಾಸ್ತಿ. ಭೂಮಿಗೆ ಸಂಬಂಧಪಟ್ಟ ತೊಂದರೆಗಳು ಅಂದರೆ ಅಲ್ಲಿ ಯುದ್ಧನೇ ಖಂಡಿತ. ಆ ಯುದ್ಧದಲ್ಲಿ ಯಾರ ಮೇಲೆ ಯಾರು ಪ್ರಹಾರ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಕಷ್ಟ ಇದೆ. ಅಂಥ ಯುದ್ಧ ಆಗಬೇಕಾದ್ರೆ ಯಾವುದೇ ಪ್ರಹಾರ ಒಳಗಾಗದೆ ನಾವು ಸರಿಯಾಗಿ ಸುಲಭವಾಗಿ ನಾವು ಹೋಗಬೇಕು ಅಂತಾದರೆ ವರಾಹಸ್ವಾಮಿಯ ದರ್ಶನ ಮಾಡಲೇಬೇಕು. ಅದು ಶ್ರೀಮುಷ್ಣ ಕ್ಷೇತ್ರದ ವರಾಹ ಅಂತೂ ಬಹಳ ವಿಶೇಷ. ಇಷ್ಟಾಗಿ ಆ ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ ವರಾಹ ಕವಚದಲ್ಲಿ. ಅದರಲ್ಲಿ ನಾವು ಗಮನಿಸಬೇಕಾಗಿದ್ದೇನು ಅಂದರೆ ಇವನು ಯಜ್ಞವರಾಹ, ಆ ಶ್ವೇತವರಾಹನೇ ನಮ್ಮ ಶ್ರೀಮುಷ್ಣ ವರಾಹ. ಅದು ಹೇಗೆ ಹೇಳ್ತೀರಿ ಅಂತಂದರೆ, ಈ ವರಾಹ ಕವಚದಲ್ಲಿ ವರಾಹದೇವರೇ ತಾವೇ ರುದ್ರದೇವರಿಗೆ ಬ್ರಹ್ಮದೇವರಿಗೆ ಉಪದೇಶ ಕೊಡ್ತಾ ಬಂದರು. ಏನಂತ ಕೊಟ್ಟಿದ್ದಾರೆ? ನಮಃ ಶ್ವೇತವರಾಹಾಯ ಮಹಾಕೋಲಾಯ ಭೂಪತೆ ಯಜ್ಞಾಂಗಾಯ ಶುಭಾಂಗಾಯ ಸರ್ವಜ್ಞಾಯ ಪರಾತ್ಮನೆ. ಇಲ್ಲಿ ಸ್ಪಷ್ಟವಾಗಿ ಶ್ವೇತವರಾಹನಾದ ಅವನಿಗೆ ನಮಸ್ಕಾರ. ಯಜ್ಞಾಂಗ, ನಾವು ಇವತ್ತಿನ ದಿವಸ ಪವಿತ್ರ, ದರ್ಭೆ ಮತ್ತು ಸುರುಕು, ಸುರುಬ ಏನೇನು ಯಜ್ಞ ವಸ್ತುಗಳನ್ನು ನಾವು ಬಳಸ್ತೀವಿ, ಅದೆಲ್ಲ ಯಾರ ದೇಹದಿಂದ ಬಂದಿದ್ದು? ಇದೇ ವರಾಹ ದೇವರಿಂದ ಬಂದಿತ್ತು. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪವಿತ್ರ ನಾವು ಧರಿಸಿ ಮಾಡಬೇಕು. ಈ ಪವಿತ್ರವನ್ನು ಧರಿಸಿ ಸತ್ಕರ್ಮಗಳನ್ನು ನಾವು ಮಾಡಬೇಕು. ಅಂತೂ ಪವಿತ್ರ ಇಲ್ಲದೇನೆ ನಮ್ಮ ಕರ್ಮ ಪವಿತ್ರ ಆಗೋದೇ ಇಲ್ಲ. ಅಂಥ ಪವಿತ್ರ ಯಾರಿಂದ ಬಂದಿತ್ತು? ಆ ಪವಿತ್ರ ಎಲ್ಲ ಬಂದಿತ್ತು ಭಗವಂತನಿಂದಲೇ. ಯಾಕೆ ನಾವು ದರ್ಭೆ ಇತ್ಯಾದಿಗಳಿಂದ ನಾವು ನಿರ್ಮಾಣ ಮಾಡ್ತೀವಿ. ಆ ದರ್ಭೆ, ಸುರುಕು, ಸುರುವ ಇದೆಲ್ಲ ಭಗವಂತನ ದೇಹದಿಂದಲೇ ಬಂದಿದ್ದು, ವರಾಹದೇವರ ದೇಹದಿಂದ. ಅಂಥ ಪವಿತ್ರವಾದ ವಸ್ತುಗಳಿಗೆಲ್ಲ ಕಾರಣ ಅದು ನಮ್ಮ ವರಾಹಮೂರ್ತಿ ಪರಮಾತ್ಮ. ಇವನ ಧ್ಯಾನ ಮಾಡಬೇಕಾದ್ರೆ ಶ್ವೇತವರಾಹ ಯಜ್ಞಾಂಗ ಅಂತ ಇಲ್ಲಿ ಪ್ರಾರ್ಥಿಸಿದ್ದಾರೆ. ಅದನ್ನ ಶ್ವೇತವರಾಹನೇ ಇದು.
ಇವನನ್ನು ಚಿಂತನೆ ಮಾಡೋದು ಹೇಗೆ ಅಂದರೆ ಅಲ್ಲೇ ವರಾಹನೇ ಹೇಳಿಕೊಟ್ಟ. ಶ್ವೇತಂ ವರಾಹ ವಪುಷಂ ಕ್ಷಿತಿಮುದ್ಧರಂತಂ, ಭೂಮಿಯನ್ನು ಉದ್ಧಾರ ಮಾಡ್ತಾ ಇದ್ದಾನೆ ಶ್ವೇತವರಾಹ. ಈ ಕಡೆ ಒಂದು ಕಡೆ ಶಂಖ, ಮತ್ತೊಂದು ಕಡೆ ಚಕ್ರ, ಮತ್ತು ಅಭಯ ಮುದ್ರೆ ವರಮುದ್ರೆ ಹಿಡ್ಕೊಂಡಿದ್ದಾನೆ. ತನ್ನ ಅನೇಕ ಮೂರ್ತಿಗಳು ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ ಅಂತೆಲ್ಲ ಭಗವಂತನ ರೂಪ ಇದೆ. ಅದೆಲ್ಲ ಕೂಡಿಕೊಂಡು ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂಥ ಪರಮಾತ್ಮನನ್ನು ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿ ನೀವು ಅಂತ ಹೇಳಿ, ನನ್ನ ಎಲ್ಲ ದಿಕ್ಕುಗಳಿಂದ ಬರುವಂಥ ಬಾಧೆಯನ್ನು ಪರಮಾತ್ಮ ನೀನು ಕಾಪಾಡು. ಸರ್ವಾಂಗಂ ಪಾತು ಸರ್ವೇಶಃ ಸದಾ ಪಾತು ಸತೀಶ್ವರ ಅಂಥೇಳಿ ಈ ಕವಚವನ್ನು ಬಹು ಪುಣ್ಯಪ್ರದವನ್ನಾಗಿ ವರ್ಣನೆ ಮಾಡಿದ್ದಾರೆ. ಈ ಕವಚವನ್ನು ಪಾರಾಯಣ ಮಾಡಿಯೇ ಇಂದ್ರದೇವರು, ಮಾಂಧಾತರಾಜ ಎಲ್ಲರೂ ಕೂಡ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾರೆ. ಹಾಗಾಗಿ 100 ಬಾರಿ ನಾವು ಪಾರಾಯಣ ಮಾಡಿದ್ರೆ ಇಂಥ ಫಲ ಸಿಗಲ್ಲ ಅಂತಿಲ್ಲ. ಎಲ್ಲ ಫಲಗಳಿಗೂ ಇದು ವರಾಹ ಕವಚ ಮುಖ್ಯ. ಆದ್ದರಿಂದ ಈ ವರಾಹ ಕವಚವನ್ನು ಯೈದಂ ಶೃಣುಯಾತ್ ನಿತ್ಯಂ ಯೋ ವಾ ಪಠತಿ ನಿತ್ಯಶಃ ಸಮುಕ್ತ ಸರ್ವಪಾಪೇಭ್ಯೋ ವಿಷ್ಣುಲೋಕೆ ಮಹೀಯತೆ ಅಂತ ಇದು 3 ಸಂಧ್ಯಾ ಕಾಲಗಳಲ್ಲಿ ನಾವು ಇದನ್ನು ಕೇಳಿದ್ರೆ ಅಥವಾ ಪಠನ ಮಾಡಿದರೆ ವಿಷ್ಣು ಲೋಕದಲ್ಲಿ ನಮಗೆ ಸ್ಥಾನ, ಎಲ್ಲ ಪಾಪಗಳಿಂದ ಮುಕ್ತಿ ಅಂತ ರುದ್ರದೇವರು ಪಾರ್ವತೀ ದೇವಿಗೆ ಕೊಟ್ಟ ಈ ಉಪದೇಶದಲ್ಲಿ ನಾವು ಗಮನಿಸ್ಬೋದು. ಇಂಥ ಅಪರೂಪದ ಕ್ಷೇತ್ರ ಇದು ಶ್ರೀಮುಷ್ಣ ಕ್ಷೇತ್ರ. ಜೊತೆಗೆ ವಾದಿರಾಜರು ಸಂದರ್ಶನ ಮಾಡಿದಾಗಲೂ ಕೂಡ ಅವರು ಶ್ಲೋಕವನ್ನು ರಚನೆ ಮಾಡಿದ್ದಿದೆ. ನಮಗೆ ತಂತ್ರಸಾರದಲ್ಲೂ ಕೂಡ, ಅಂದರೆ ತಂತ್ರಸಾರ ವಿವರಣೆ ಮಾಡ್ತಾ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಮಧ್ವಾಚಾರ್ಯರು ಈ ವರಾಹನ ಬಗ್ಗೆ ಅವರು ಮಂತ್ರಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ 4 ಅಧ್ಯಾಯ ಇದೆ. ಕೊನೇ ಭಾಗದಲ್ಲಿ ಮೊದಲನೇ ಮಂತ್ರ ಭೂವರಾಹ ಮಂತ್ರದ ಉಪದೇಶವನ್ನು ಕೊಡ್ತಾರೆ. ಧನ್ವಂತರಿನೋ ಕೃಷ್ಣನೋ ಯಾವ ಮಂತ್ರನೂ ಹೇಳಲ್ಲ, ಮೊದಲು ಭೂವರಾಹ ಮಂತ್ರವನ್ನು ನಮಗೆ ಉಪದೇಶ ಕೊಡ್ತಾರೆ. ಯಾಕೆಂದರೆ ಅದು ಹೊರಗಿನ ಭೂಮಿಯ ಬಗ್ಗೆ ಇರಲಿ, ನಮ್ಮ ಮನೆ, ನಮ್ಮ ದೇಹ ಇದೆಯಲ್ಲ, ದೇಹ ಅನ್ನೋದೇ ನಮಗೆ ಒಂದು ಭೂಮಿ, ಅದರ ಒಳಗಡೆ ನಾವು ವಾಸ ಮಾಡ್ಕೊಂಡಿದ್ದೀವಿ. ಈ ದೇಹ ನಮ್ಮದಾದರೂ ಕೂಡ ನಮ್ಮದು ಅಲ್ಲ ಅನ್ನೋ ಥರ ನಾವಿದ್ದೀವಿ. ಅದು ನಮ್ಮ ಸ್ವತ್ತಾಗಬೇಕು. ನಮ್ಮ ದೇಹ, ನಮ್ಮ ಮನೆ, ನಮ್ಮ ಸೈಟು ಅದು ನಮ್ಮದಾಗಬೇಕು, ಬೇರೆಯವ್ರದ್ದು ಆಗಬಾರ್ದು ಅಂತ ನಾವೆಷ್ಟು ಪ್ರಯತ್ನ ಪಡ್ತಾ ಇರ್ತೀವೋ ಹಾಗೆ ನಮ್ಮ ದೇಹ ಆದರೂ ಕೂಡ ಅದು ಬೇರೆಯವರ ಮಾತನ್ನು ಕೇಳಿಕೊಂಡೇ ಅದು ಬೇರೆಯವರ ದೇಹದ ಥರ ಆಗೋಗಿರುತ್ತೆ. ಪರಾಧೀನ ಸ್ಥಿತಿಯಲ್ಲಿ ಇರ್ತೀವಿ. ನಮ್ಮ ದೇಹ ನಮ್ಮದೇ ಆಗಿದ್ದು ಸಾಧನೆ ಮಾಡ್ಕೊಳ್ಬೇಕು ಒಳ್ಳೆಯದು ಅಂದರೆ ಭೂವರಾಹ ಮಂತ್ರ ನಾವು ಜಪಿಸ್ತಾ ಇರಬೇಕು. ಅಂಥ ಭೂವರಾಹ ಮಂತ್ರವನ್ನು ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಮಧ್ವಾಚಾರ್ಯ ನೀಡಿದ್ದಾರೆ. ವಾದಿರಾಜರು ಈ ಶ್ರೀಮುಷ್ಣ ಕ್ಷೇತ್ರದ ಈ ಸಂದರ್ಶನದ ಸಂದರ್ಭದಲ್ಲಿ ಅವರು ಪ್ರಾರ್ಥಿಸಿದಂತಹ ಈ ಪದ್ಯ ವರಾಹ ವರದಂಷ್ಟಜಾ ಕುಟಿಲಜಾ ಕಠೋರಂ ರಿಪುಂ ವಿದಾರ್ಯ ಸುರಧುರ್ಯಗಾಂ ನಿಜ ಪದಾರವಿಂದಾನುಗಾಂ ಉಪೇತ್ಯ ಸುಖಚಿತ್ತನು ಸರಸಲೀಲಜಾಲಿಂಗ್ಯತಾಂ ಸಿತಾಂಗ ಜಗತಾಂ ಗತೆ ವಿಹರಸಿಹ ಪುಣ್ಯಸ್ಥಲೆ. ಈ ಪುಣ್ಯಸ್ಥಳದಲ್ಲಿ ಬಂದು ಸ್ವಾಮಿ ನೀನು ನೆಲೆಸಿದ್ಯಲ್ಲ, ಸಿತಾಂಗ ಅಂದರೆ ಒಳ್ಳೆಯ ಫಳಫಳ ಹೊಳಿತಾರೋಂಗ, ಅಂದರೆ ಶ್ವೇತವರಾಹನ ಸ್ತೋತ್ರ ವಾದಿರಾಜರು ಮಾಡಿದ್ದಾರೆ. ನೀನು ಆವತ್ತಿನ ದಿವಸ ಭೂಮಿಯನ್ನು ಸೀಳಿ ನಿನ್ನ ಬಳಿ ಯಾರು ಬಂದರೋ ಪ್ರಾರ್ಥಿಸಿದ್ರೋ ಅವರಿಗೆಲ್ಲ ಅನುಗ್ರಹ ಮಾಡಿದೆ. ಆಲಿಂಗನ ಮಾಡ್ತಾ ಇದೆಯಾ ಭೂದೇವಿಯನ್ನು ಅಂತ, ಹೀಗೆ ಭೂದೇವಿಯನ್ನು ಆಲಿಂಗನ ಮಾಡುವಂಥ ವರಾಹನ ಬಗ್ಗೆ ಚಿಂತನೆಯನ್ನು ವಾದಿರಾಜರು ಕೊಟ್ಟಿದ್ದಾರೆ. ಇನ್ನೊಂದು, ಈ ಶ್ರೀಮುಷ್ಣ ಕ್ಷೇತ್ರದ ಹತ್ತಿರ ಸುಮಾರು ದೂರನೇ ಅದು ವೃದ್ಧಾಚಲೇಶ್ವರ ಅಂತ ರುದ್ರದೇವರ ಕ್ಷೇತ್ರ ಇದೆ. ರುದ್ರದೇವರು ತಾವು ವೇದವ್ಯಾಸರ ಎಲ್ಲ ಆಜ್ಞೆಗೆ ಅನುಗುಣವಾಗಿ, ದೇವರ ಆಜ್ಞೆಗೆ ಅನುಗುಣವಾಗಿ ಅನೇಕ ಪಾಷಂಡ ಶಾಸ್ತ್ರಗಳನ್ನು ಲೋಕದಲ್ಲಿ ಪ್ರವೃತ್ತಿ ಮಾಡಿಬಿಟ್ರು. ಅಂದರೆ ಬೇರೆ ಬೇರೆ ಥರ ಅವರೇ ಉಪದೇಶ ಕೊಟ್ಟರು. ಅಯೋಗ್ಯ ಜನರಿಗೆ ವ್ಯಾಮೋಹ ಬರಲಿ ಅಂತ ಬೇರೆ ಬೇರೆ ಥರ ಉಪದೇಶ ಕೊಟ್ಟರು. ಅದು ಕೊಟ್ಟಿದ್ದಕ್ಕೊಂದು ಪಾಪ ಬಂತಲ್ಲ, ಅಯ್ಯೋ ಈ ಪಾಪವನ್ನು ಕಳ್ಕೊಳ್ಳೋದು ಹೇಗೆ ಅಂತ ಆ ವೃದ್ಧಾಚಲೇಶ್ವರನಾಗಿ ಅಲ್ಲಿ ನಿಂತುಕೊಂಡು ಶ್ರೀಮುಷ್ಣ ಕ್ಷೇತ್ರದ ಹತ್ರ ತಿರುಗ್ತಾ ನೋಡ್ತಾ ಇದ್ದಾನಂತೆ. ಯಾಕೆಂದರೆ ನನ್ನ ಪಾಪಗಳೆಲ್ಲ ಕಳ್ಕೊಳ್ಬೇಕು ಅಂತ ದಿವಸ ಅಲ್ಲಿಂದನೇ ಶ್ರೀಮುಷ್ಣ ಕ್ಷೇತ್ರದ ವರಾಹನ ದರ್ಶನವನ್ನು ರುದ್ರದೇವರು ಮಾಡ್ತಾ ಇದ್ದಾರೆ ಎನ್ನುವ ವಿಷಯವನ್ನು ಕೇಳ್ತೀವಿ. ಕೊನೆಗೆ ಈ ಶ್ರೀಮುಷ್ಣ ಕ್ಷೇತ್ರದ ಶ್ರೀಮುಷ್ಣ ಅಂತ ಒಂದು ಪದ ಇದೆಯಲ್ಲ, ಇದಕ್ಕೇನರ್ಥ ಅಂತ ಒಂದು ಅದರ ಬಗ್ಗೆ ನಮಗೆ ವಿವರಿಸ್ತಾ ವರಾಹ ಪುರಾಣದಲ್ಲಿ ನಮಗೆ ವಿವರಿಸಿದ್ದಾರೆ. ಇದನ್ನು ದುಷ್ಟಶ್ರಿಯಾಯು ಕೀರ್ತ್ಯಾದೇಹೇ ಅಂತ ಮೋಕ್ಷಣಾಂ ಅತ್ರ ವೈಭುವಿ ಶ್ರೀಮುಷ್ಣಮಿತಿ ಚಾಖ್ಯಾಹಿ ಕ್ಷೇತ್ರಸ್ಯಾಸ್ಯ ಭವಿಷ್ಯತಿ. ಮುಷ್ಣ ಅಂದರೆ ಸಂಸ್ಕೃತದಲ್ಲಿ ಮುಷ್ ಅಂದರೆ ಕದಿಯೋದು ಅಂತ ಅರ್ಥ. ಆ ಕ್ಷೇತ್ರಕ್ಕೆ ಹೋದರೆ ಭಗವಂತ ನಮ್ಮಲ್ಲಿರೋದನ್ನೆಲ್ಲ ಕದ್ದು ಬಿಡ್ತಾನೆ ಅಂತ. ಏನು ಕದೀತಾನೆ? ನಮ್ಮ ಪಾಪಗಳನ್ನು, ನಮ್ಮ ಕೆಟ್ಟ ಕಾಂತಿ,
ಕೆಟ್ಟ ಕೀರ್ತಿ, ಕೆಟ್ಟ ಏನೇನು ಕೆಟ್ಟದಿದೆಯೋ ಎಲ್ಲವನ್ನು ಕದೀತಾನೆ, ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಈ ದೃಷ್ಟಿಯಲ್ಲಿ ಶ್ರೀಮುಷ್ಣ ಅಂತ ಅದಕ್ಕೆ ಕರೀತಾರೆ. ಇಲ್ಲಿ ದುಷ್ಟ ಶ್ರಿಯಾಯು ಕೀರ್ತ್ಯಾದೇಹ ಅಂತ ಹೇಳ್ತಾರೆ. ಕೆಲವರು ದುಷ್ಟಶ್ರೀ ಆಯುಹು, ದುಷ್ಟಶ್ರೇಯಾಯು ಕೀರ್ತ್ಯಾದೇಹ ಅಂತಲೂ ಹೇಳ್ತಾರೆ. ಹೀಗೆ ಅಂತೂ ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆ, ಶ್ರೀಮುಷ್ಣ ಅನ್ನೋ ಪದದ ಬಗ್ಗೆನೂ ಕೂಡ ಇಲ್ಲಿ ವಿವರಿಸಿದೆ. ಹೀಗೆ ಹಲವಾರು ವಿಶೇಷತೆಗಳು ನಮಗೆ ಶ್ರೀಮುಷ್ಣ ಕ್ಷೇತ್ರದ ಬಗ್ಗೆ ನಮಗೆ ಕಿವಿಗೆ ಬೀಳ್ತಾ ಇರುತ್ತೆ. ಇಂಥ ಪವಿತ್ರವಾದ ಕ್ಷೇತ್ರ ಆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋಗಿ ನಾವು ಆ ವರಾಹ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಹಾಗೆ ವರಾಹ ಕವಚ ಏನಿದೆ ನಾವು ಅದನ್ನು ಪಠಿಸ್ತಾ ಆ ಶ್ವೇತವರಾಹನ ಕೃಪೆಗೆ ಶ್ವೇತವರಾಹನ ಕೃಪೆಗೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ, ಆ ಶ್ವೇತ ವರಾಹನಿಂದ ನಮ್ಮ ಜೀವನ ಶ್ವೇತಮಯವಾಗಲಿ. ನಮ್ಮದು ಕಪ್ಪಾದ ಮನಸ್ಸಾಗ್ಬಿಟ್ಟಿದೆ, ಕಪ್ಪಾದ ಮನಸ್ಸು ಬಿಳಿಯಾದ ಮನಸ್ಸಾಗಲಿ, ಸ್ವಚ್ಛವಾಗಲಿ ಆ ಶ್ವೇತವರಾಹನಿಂದ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಎರಡು ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.